ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತಿನ ರಾಮಸ್ಟಾರಿ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ವೈಶಾಖ ಚಾರು ಫೋಟೋ ನೋಡ್ಕೊಂಡು ತಾನು ಮಾಡಿದ ಕುತಂತ್ರ ಎಲ್ಲ ಹೇಳ್ಕೊಳ್ತಾ ಇರ್ತಾಳೆ. ಚಾರು ಬಾಗಿಲು ಸೈಡಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಕೇಳ್ತಿರ್ತಾಳೆ. ಆದರೆ ವೈಶಾಖಂಗೆ ಅದು ಗೊತ್ತಾಗೋದಿಲ್ಲ. ವೈಶಾಖ ಏನೇನು ತೊಂದರೆ ಕೊಟ್ಟಿತ್ತು ಅದಷ್ಟು ಹೇಳ್ತಾ ಇರ್ತಾಳೆ ಬಾಯ್ಬಿಟ್ಟು. ಅವಾಗ ಚಾರುಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ನಾನು ಇಷ್ಟು ಒಳ್ಳೇದು ಮಾಡಿದ್ರು ಅಕ್ಕ ಇನ್ನೂ ಒಳ್ಳೆಯವಳು ಆಗಿಲ್ಲಲ್ಲ, ಕೆಟ್ಟೊಳ್ಳೆ ಆಗಿದ್ದಾಳಲ್ಲ ಅಂದ್ಕೊತಾಳೆ. ಬೇಜಾರಾಗ್ಬಿಟ್ಟು ಮನೆಯಿಂದ ಹೊರಗಳ್ತಾ ಓಡಿ ಬರ್ತಾಳೆ ಚಾರು. ಓಡಿ ಬಂದು ಅಳ್ತಾ ಇರ್ತಾಳೆ. ಅದಕ್ಕೆ ಮುರಾರಿ ಹೇಳಿದ್ದು ಅವಳಿಗೆ ನೆನಪಾಗತ್ತೆ. ಅವರು ಕೆಟ್ಟವರಾಗಿ ಇರ್ತಾರೆ, ಯಾವತ್ತೂ ಒಳ್ಳೆಯವರಾಗಿರೋದಿಲ್ಲ ಅಂತ ಹೇಳೋದು ನೆನಪಾಗತ್ತೆ. ಆಗ ಅಳ್ತಾ ಚಾರು, ನಾನು ಯಾಕೆ ಸುಮ್ಮನೆ ಅಳಬೇಕು, ಇನ್ನು ವೈಶಾಖಂಗೆ ನಾನು ಆಟ ಆಡಿಸ್ತೀನಿ, ಇವತ್ತಿಂದ ನಾನು ಹೊಸ ಚಾರು ಅಲ್ಲ ಹಳೆ ಚಾರುನೇ ಅವಳಿಗೆ ಅಂತ ಹೇಳ್ಕೊಂಡು ಸೀದಾ ಒಳಗೆ ಬರ್ತಾಳೆ. ಒಳಗೆ ಬಂದಮೇಲೆ ರಾಮಾಚಾರಿ ತಂದುಕೊಟ್ಟಿದ್ದ ವಿಗ್ಗನ್ನು ಹಾಕ್ಕೊಂಡು ಸೀದಾ ಅಡುಗೆ ಮನೆ ಬರ್ತಾಳೆ. ಅಲ್ಲಿ ರಾಮಾಚಾರಿ ಅಡುಗೆ ಮಾಡ್ತಾ ಇರ್ತಾನೆ. ರಾಮಾಚಾರಿಗೆ ಚಾರು ನೋಡ್ಬಿಟ್ಟು ತುಂಬ ಖುಷಿಯಾಗತ್ತೆ. ಹಾಗೆ ಅವನ ಅತ್ತೆಗೂ ಅವನ ಅಮ್ಮನಿಗೂ ಅಷ್ಟೇ ತುಂಬ ಖುಷಿಯಾಗತ್ತೆ ಚಾರು ನೋಡಿ, ಚಾರು ವಿಗ್ ಹಾಕ್ಕೊಂಡಿರೋದು ನೋಡಿ. ಹಾಗೆ ಎಲ್ಲರೂ ಮಾತಾಡ್ತಾ ಚಾರು ವೈಶಾಖ ಕಾಲಿಗೆ ಎಣ್ಣೆ ಬಿಸಿ ಮಾಡ್ತಾಳೆ. ಎಣ್ಣೆ ಬಿಸಿ ಮಾಡಬೇಕು ಅಂದ್ಕೊಂಡು ಗ್ಯಾಸ್ ಮೇಲೆ ಎಣ್ಣೆ ಬಿಸಿಗಿಟ್ಟು ವೈಶಾಖನ ಹತ್ರ ಹೋಗ್ತಾಳೆ. ಈ ಕಡೆ ವೈಶಾಖ ಗಾರ್ಡನಲ್ಲಿ ಅವಳು ವೀಲ್ಚೇರ್ ಹಾಕ್ಕೊಂಡು ನಿಧಾನವಾಗಿ ನಿಂತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇರ್ತಾಳೆ. ಕುತ್ಕೊಂಡು ಸಾಕಾಗಿದೆ ಈ ವೀಲ್ಚೇರ್ ಮೇಲೆ ಅಂದ್ಕೊಂಡು ಎಕ್ಸಸೈಸ್ ಮಾಡ್ತಾ ಇರ್ತಾಳೆ. ಹಿಂದ್ಗಡೆಯಿಂದ ಚಾರು ಬಂದಿದ್ದು ಅವಳಿಗೆ ಗೊತ್ತಾಗೋದಿಲ್ಲ. ಚಾರು ನೋಡ್ತಾಳೆ. ಆಗ ಚಾರು ಅಂದ್ಕೊತಾಳೆ, ಇಷ್ಟು ದಿನ ನನ್ನ ಆಡಿಸ್ತಿದ್ದಿಲ್ಲ, ಇನ್ನು ನನ್ನ ಆಟ ಶುರು ಆಗುತ್ತೆ ಅಂಥೇಳಿ ವೈಶಾಖ ಕೂತಿದ್ದು ವೀಲ್ಚೇರನ್ನು ಅಂದರೆ ಅವಳು ಎಕ್ಸಸೈಸ್ ನಿಂತ್ಕೊಂಡಿರ್ತಾಳಲ್ಲ, ಆ ಚೇರ್ನ ಸ್ವಲ್ಪ ಹಿಂದಿಟ್ಟು ಹೋಗ್ತಾಳೆ ಚಾರು. ವೈಶಾಖಂಗೆ ಗೊತ್ತಾಗೋದಿಲ್ಲ. ಆಮೇಲೆ ಮತ್ತೆ ಆ ಕಡೆ ಹೋಗಿಬಿಟ್ಟು ವೈಶಾಖ ಅಂತ ಕರೆದ್ಕೊಳ್ಳೆ ವೈಶಾಖ ಚಾರುಗೆ ಬಂದು ಅಂದ್ಕೊಂಡು ಹಿಂದ್ಗಡೆ ಚೇರ್ ಇದೆ ಅಂದ್ಕೊಂಡು ಕುತ್ಕೊಬಿಡ್ತಾಳೆ. ಚೇರ್ ಮೇಲೆ ಕುತ್ಕೊಳೋದಿಲ್ಲ, ಕೆಳಗೆ ಬಿದ್ದುಬಿಡ್ತಾಳೆ. ಸೊಂಟ ನೋವಾಗಿಬಿಡುತ್ತೆ ಅವಳಿಗೆ. ಆವಾಗ ಚಾರು ಬಂದ್ಕೊಂಡು ಏನಾಯ್ತು ಅಕ್ಕ, ಯಾಕೆ ಬಿದ್ದೆ, ಹೇಗೆ ಬಿದ್ದೆ ಅಂತ ಕೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಕೂತು ಸಾಕಾಗಿದೆ, ನಾನಾದರೂ ಸ್ವಲ್ಪ ಪ್ರಯತ್ನ ಪಡಬೇಕಲ್ಲ ಅಂದ್ಕೊಂಡು ಚಾರು ಮುಖ ನೋಡೋಕೆ ಶಾಕ್ ಆಗುತ್ತೆ ಚಾರು ವಿಗ್ ಹಾಕ್ಕೊಂಡಿದ್ದು ನೋಡಿ. ಆವಾಗ ಚಾರು ಹೇಳ್ತಾಳೆ, ವಿಗ್ ರಾಮಾಚಾರಿ ತಂದು ಕೊಟ್ಟಿದ್ದಲ್ವ, ಅದಕ್ಕೆ ಹಾಕ್ಕೊಂಡೆ, ಪ್ರೀತಿಯಿಂದ ತಂದು ಕೊಟ್ಟಿದ್ದಲ್ಲ ಅಂತ ಹೇಳ್ತಾಳೆ. ಆಗ ಮತ್ತೆ ವೈಶಾಖನ ಎತ್ತಕ್ಕೆ ಹೋಗಿ ಮತ್ತೆ ಕೈ ಬಿಡ್ತಾಳೆ. ವೈಶಾಖ ಮತ್ತೆ ಕೆಳಗೆ ಬಿಡ್ತಾಳೆ. ವೈಶಾಖನ ಸೊಂಟ ಮತ್ತು ನೋವಾಗುತ್ತೆ. ಹಾಗೆ ನಿಧಾನ ವೈಶಾಖನ ಮೇಲೆ ವೀಲ್ಚೇರ್ ಮೇಲೆ ಕೂರಿಸ್ಬಿಟ್ಟು ಮಸಾಜಿಗೆ ಎಣ್ಣೆ ಬಿಸಿ ಮಾಡ್ಕೊಂಬರ್ತೆ ಅಂತ ಚಾರು ಒಳಗೆ ಹೋಗ್ತಾಳೆ. ಈ ಕಡೆ ಅಡುಗೆ ಮನೆ ಬಂದ್ಕೊಳ್ಳೆ ರಾಮಾಚಾರಿ ಚಾರನ್ನು ನೋಡಿ ಅವಳಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಹಾಡು ಹೇಳ್ತಾ ಅವಳನ್ನ ಖುಷಿ ಪಡಿಸ್ತಾ ಇರ್ತಾನೆ. ಆಮೇಲೆ ಹಾಗೆ ಎಣ್ಣೆ ಕಾದ್ಕೊಳ್ಳೆ ತಗೊಂಡು ಹೋಗ್ತಾಳೆ ವೈಶಾಖನ ಹತ್ರ ಚಾರು ಮಸಾಜಿಗಂತ. ಈ ಕಡೆ ವೈಶಾಖಂಗೆ ಸೊಂಟ ನೋವು ಜಾಸ್ತಿ ಆಗಿರುತ್ತೆ. ಅದನ್ನ ರುಕ್ಮಿಣಿ ಹತ್ರ ಹೇಳ್ತಾ ಇರ್ತಾಳೆ. ಹೇಗೂ ಚಾರು ಇದ್ದಾಳಲ್ಲ, ಅವಳ ಹತ್ರ ಹೇಗೂ ಮಸಾಜ್ ಮಾಡ್ತಾಳೆ, ಅವಳ ಹತ್ರನೇ ಸೊಂಟನೂ ಮಸಾಜ್ ಮಾಡಿಸ್ಕೊಂತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಚಾರು ಬರ್ತಾಳೆ ಎಣ್ಣೆ ತಗೊಂಡು. ಅಕ್ಕ, ಎಣ್ಣೆ ನಿನಗೆ ಮಸಾಜ್ ಮಾಡೋಕ್ಕೆ ಎಣ್ಣೆ ತಗೊಬರ್ತೀನಿ, ನಿನ್ನ ಕಾಲು ಬೇಗ ಸೆನ್ಸ್ ಬರುತ್ತೆ ಅಂತ ಹೇಳಿ ಎಣ್ಣೆ ಹಾಕೋಕ್ಕಂತ ಕುತ್ಕೊತಾಳೆ ಕಾಲಿಗೆ. ಆಗ ಇವಳು ವೈಶಾಖ ಇದ್ದಳು ಸರಿ ಅಂದ್ಕೊಂಡು ಕಾಲು ಕೊಡ್ತಾಳೆ ಅವಳಿಗೆ. ನಿಧಾನ 1 ಸ್ಪೂನ್ ಬಿಸಿ ಎಣ್ಣೆ ತೆಗೆದು ವೈಶಾಖ ಕಾಲ ಮೇಲೆ ಹಾಕ್ಬಿಡ್ತಾಳೆ ಚಾರು. ಆವಾಗ ವೈಶಾಖನ ಕಾಲು ಸುಟ್ಟೋಗುತ್ತೆ, ಬಿಸಿಲಿ ತಡ್ಕೊಳಕ್ಕಾಗೋದಿಲ್ಲ. ಒಂದೇ ಸಲ ಕೂಗಿ ಬಿಡ್ತಾಳೆ. ಆಗ ಚಾರು, ಸೆನ್ಸ್ ಬಂತಾಕ ಕಾಲಿಗೆ ಅಂತ ಕೇಳ್ತಾಳೆ. ಇಲ್ಲ ಸೊಂಟ ನೋವು, ಸೆನ್ಸ್ ಅಲ್ಲ, ಸೊಂಟ ತುಂಬ ನೋವುತ್ತಿದೆ ಅಂತ ಸುಳ್ಳು ಹೇಳ್ತಾಳೆ. ಹಾಗೆ ಇನ್ನೊಂದು ಕಾಲಿಗೂ ಬಿಸಿ ಎಣ್ಣೆ ಹಾಕ್ತಾಳೆ. ವೈಶಾಖಂಗೆ ತಡ್ಕೊಳಕ್ಕಾಗದೆ ಆ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಬೇಕಂತ ಗೊತ್ತಾಗದೆ ಕಂಟ್ರೋಲ್ ಮಾಡ್ತಾಳೆ. ಆಮೇಲೆ ಚಾರು, ಸರಿ ಅಕ್ಕ, ನಾ ಮಸಾಜಿಗೆ ಇನ್ನೊಂದು ಎಣ್ಣೆ ಬಿಸಿ ಮಾಡ್ಕೊಂಬರ್ತೀನಿ, ಸೊಂಟ ನೋವಿದೆಯಲ್ಲ ಅಲ್ಲೂ ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಹೇಳ್ತಾಳೆ. ಆಗ ಇಲ್ಲ ಸೊಂಟ ನೋವೆಲ್ಲ ಕಮ್ಮಿ ಆಯಿತು ಅಂದ್ಕೊಂಡು ಸುಳ್ಳು ಹೇಳ್ತಾಳೆ ವೈಶಾಖ. ಬಿಸಿ ಎಣ್ಣೆ ಹಾಕ್ಬೇಕು, ಮತ್ತೆ ಬಿಸಿ ಎಣ್ಣೆ ಹಾಕಿ ಮತ್ತು ಸೊಂಟದ ಕತೆ ಏನಾಗುತ್ತೆ ಅಂದ್ಕೊಂಡು, ಇಲ್ಲ ಸೊಂಟ ನೋವೆಲ್ಲ ಕಮ್ಮಿ ಆಯಿತು ಅಂತ ಹೇಳ್ತಾಳೆ. ಸರಿ ಹಂಗಾರೆ ನಾನು ಮಸಾಜಿಗೆ ಎಣ್ಣೆ ಬಿಸಿ ಮಾಡ್ಕೊಂಬರ್ತೀನಿ ಅಂದ್ಕೊಂಡು ಚಾರು ಹೋಗ್ತಾಳೆ. ಅವಳು ಹೋಗೋದೇ ಕಾಯ್ತಾ ಇರ್ತಾಳೆ. ಅವಳು ಹೋದ ಕೂಡಲೇ ವೈಶಾಖ ಎದ್ದುಬಿಟ್ಟು ಕುಣಿಯೋಕ್ಕೆ ಶುರು ಮಾಡ್ತಾಳೆ. ಆ ನೋವು, ಕಾಲು ಬಿಸಿ ಎಣ್ಣೆ ಹಾಕಿದ ನೋವು ತಡಿಯೋಕ್ಕಾಗದೆ ಕುಣಿಯೋಕ್ಕೆ ಶುರು ಮಾಡ್ತಾಳೆ. ರುಕ್ಮಿಣಿಗೂ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಕೂಗಬೇಡ ಅಂತಾಳೆ. ಆಮೇಲೆ ಮತ್ತೆ ಬಂದು ವೀಲ್ಚೇರ್ ಮೇಲೆ ಕೂತ್ಕೊತಾಳೆ ವೈಶಾಖ. ಈ ಕಡೆ ಚಾರು ಬಂದುಬಿಟ್ಟು ಅಡುಗೆ ಮೇಲೆ ರಾಮಾಚಾರಿ ಅಡುಗೆ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಅಂತಾನೆ. ಆಗ ಟೇಸ್ಟ್ ನೋಡ್ತಾ ಇರ್ತಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು.